ಭಾರಿ ಪ್ರಮಾಣದಲ್ಲಿ ನೀರು ಸೋರಿಕೆ ಆಗ್ತಾ ಇದೆ. ಅಧಿಕಾರಿಗಳ ಅಸಡ್ಡೆಯಿಂದಾಗಿ ಅನ್ನದಾತರಿಗೆ ಆತಂಕ ಉಂಟಾಗ್ತಾ ಇದೆ. ಕಬಿನಿ ಜಲಾಶಯದಲ್ಲಿ ದಿನೇ ದಿನೇ ಸೋರಿಕೆಯ ಪ್ರಮಾಣ ಹೆಚ್ಚಳವಾಗ್ತಾ ಇದೆ. ಬಲದಂಡೆಯ ಮುಖ್ಯ ದ್ವಾರದ ಬಳಿಯ ಗೋಡೆಯಲ್ಲಿ ಚಿಕ್ಕದೊಂದು ಬಿರುಕು ಕಾಣಿಸಿಕೊಂಡಿದೆ. ಇದು ನಿಜಕ್ಕೂ ಆತಂಕಕ್ಕೆ ಕಾರಣವಾಗಿದೆ. ನೀರಿನ ಸೋರಿಕೆಯನ್ನ ಇನ್ನೂ ಕೂಡ ಸರಿಪಡಿಸಿಲ್ಲ. ಸೋರಿಕೆಯನ್ನ ಸರಿಪಡಿಸದೆ ಅಲ್ಲೊಂದು ಕ್ಯಾಮೆರಾ ಅಳವಡಿಸಿಬಿಟ್ಟಿದ್ದಾರೆ ಅಷ್ಟೇ. ಸುಮ್ಮನೆ ಕ್ಯಾಮೆರಾ ಅಳವಡಿಸಿದ್ರೆ ಏನ್ ಬರುತ್ತೆ? ನೀರಾವರಿ ಇಲಾಖೆಯ ಅಧಿಕಾರಿಗಳ ವಿರುದ್ಧ ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ತಕ್ಷಣವೇ ಸರ್ಕಾರ ಎಚ್ಚೆತ್ತುಕೊಳ್ಳದೆ ಇದ್ರೆ ಅನಾಹುತ ಆಗುತ್ತೆ ನೋಡಿ ಅಂತ ರೈತರು ಹೇಳ್ತಾ ಇದ್ದಾರೆ. ಎಚ್.ಡಿ. ಕೋಟೆ ತಾಲೂಕಿನ ಬೀಚನಹಳ್ಳಿಯಲ್ಲಿ ಇರತಕ್ಕಂತ ಕಬಿನಿ ಡ್ಯಾಂ ಬಲದಂಡೆ ಭಾಗದ ದುರಸ್ತಿಗೆ ತಜ್ಞರು ಸಲಹೆ ನೀಡಿದ್ದಾರೆ. ತಜ್ಞರ ಎಚ್ಚರಿಕೆಯ ಬಳಿಕವೂ ಕೂಡ ಇನ್ನೂ ಕೂಡ ಅಧಿಕಾರಿಗಳು ಮಹಾ ನಿರ್ಲಕ್ಷ್ಯವನ್ನ ತೋರ್ತಾ ಇದ್ದಾರೆ. ವರ್ಷಕ್ಕೆ 2 ಬಾರಿ ತುಂಬುವಂತಹ ರಾಜ್ಯದ ಏಕೈಕ ಜಲಾಶಯ ಅದು ಮೈಸೂರು ಜಿಲ್ಲೆಯ ಎಚ್.ಡಿ. ಕೋಟೆ ತಾಲೂಕಿನ ಕಬಿನಿ ಜಲಾಶಯ. ಸದ್ಯ ಕಬಿನಿ ಜಲಾಶಯ ಅಪಾಯದಲ್ಲಿದ್ಯಾ? ಈ ಒಂದು ಅನುಮಾನಕ್ಕೆ ಕಾರಣ ಆಗ್ತಾ ಇರುವಂತದ್ದು ಬಲದಂಡೆ ನಾಲೆಯಲ್ಲಿ ಸೋರಿಕೆ ಆಗ್ತಿರುವಂತಹ ನೀರಿನ ಪ್ರಮಾಣ. ನಿಜಕ್ಕೂ ಕೂಡ ಇದು ಆಶ್ಚರ್ಯ ಆದ್ರೂ ಕೂಡ ಸತ್ಯ. ಯಾಕಂತಂದ್ರೆ ಈಗ ಬಲದಂಡೆ ನಾಲೆಯಿಂದಲೂ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ನೀರು ಸೋರಿಕೆ ಆಗ್ತಾ ಇರುವಂತದ್ದು ಕಂಡು ಬರ್ತಾ ಇದೆ. ಬಲದಂಡೆ ನಾಲೆಯ ಏನು ಈ ಒಂದು ಭಾಗದಿಂದಲೇ ಬೇರೆ ಬೇರೆ ಚಾಮರಾಜನಗರ ಸೇರಿದಂತೆ ವಿವಿಧ ಭಾಗಗಳಿಗೆ ನೀರನ್ನ ಪೂರೈಕೆ ಮಾಡುವಂತಹ ಸ್ಥಳ ಇದು. ಸದ್ಯ ಈ ಸ್ಥಳದಿಂದಲೂ ಕೂಡ ದೊಡ್ಡ ಮಟ್ಟದ ನೀರು ಸೋರಿಕೆ ಆಗ್ತಾ ಇರೋದನ್ನು ಕಾಣ್ತಾ ಇದ್ರೆ ಕಬಿನಿ ಜಲಾಶಯ ದೊಡ್ಡ ಮಟ್ಟದಲ್ಲಿ ಏನು ಅಪಾಯದಲ್ಲಿದೆಯಾ ಅನ್ನುವಂತಹ ಅನುಮಾನ ಈಗ ಕಾಣ್ತಾ ಇರುವಂತದ್ದು. ಬಹಳ ಪ್ರಮುಖವಾಗಿ ಏನು 2000 ಇಸ್ವಿಯಲ್ಲಿ ಈ 4 ಪೈಪ್ಗಳ ಮೂಲಕವಾಗಿ ಆ ನೀರನ್ನ ಏನು ಚಾಮರಾಜನಗರ ಸೇರಿದಂತೆ ವಿವಿಧ ಭಾಗಗಳಿಗೆ ನೀರನ್ನ ಸಪ್ಲೈ ಮಾಡುವಂತಹ ಕೆಲಸಗಳಾಗ್ತಾ ಇತ್ತು. ಸದ್ಯ ಈ ಭಾಗದಲ್ಲಿ ಅಂದ್ರೆ 2000 ಇಸ್ವಿಯಲ್ಲಿ ಅಂಡರ್ಗ್ರೌಂಡ್ ನಲ್ಲಿ ಪೈಪ್ ಅನ್ನು ಅಳವಡಿಕೆ ಮಾಡುವ ಮೂಲಕವಾಗಿ ಈ ಒಂದು ಪೈಪ್ ಅನ್ನು ಮುಚ್ಚಲಾಗಿತ್ತು. ಸದ್ಯ ಈ ಪೈಪ್ಗಳ ಮೂಲಕವಾಗಿ ದೊಡ್ಡ ಮಟ್ಟದ ನೀರು ಸೋರಿಕೆ ಆಗ್ತಾ ಇರುವಂತದ್ದು ಸಾಕಷ್ಟು ಆತಂಕಕ್ಕೆ ಕಾರಣ ಆಗ್ತಾ ಇರುವಂತದ್ದು. ಕಳೆದ 2 ವರ್ಷಗಳಿಂದಲೂ ಕೂಡ ಈ ರೀತಿಯಾದಂತಹ ಸೋರಿಕೆ ಆಗ್ತಾ ಇದ್ರು ಕೂಡ ಯಾರು ಕೂಡ ತಲೆ ಕೆಡಿಸಿಕೊಳ್ಳುವಂತಹ ಗೋಜಿಗೆ ಹೋಗ್ತಾ ಇಲ್ಲ. ಬದಲಾಗಿ ದೃಶ್ಯ ಗಮನಿಸ್ತಾ ಇರಬಹುದು. ಇಲ್ಲೂ ಕಬಿನಿಯ ಏನು ಬಲದಂಡೆ ನಾಲೆಯ ಮೇಲ್ಭಾಗದಲ್ಲಿ ಕಾಣ್ತಾ ಇರುವಂತಹ ಏನೋ 2 ಪೈಪ್ಗಳಲ್ಲಿ ಹಾಕಿದ್ದಾರೆ. ಆದ್ರೆ 2 ಸಿಸಿಟಿವಿಗಳನ್ನು ಹಾಕಿದ್ದಾರೆ. ಆ 2 ಸಿಸಿಟಿವಿಗಳನ್ನು ಅಷ್ಟೇ ಏನೋ ಮಾನಿಟರ್ ಮಾಡುವಂತಹ ಕೆಲಸಕ್ಕೆ ಮುಂದಾಗ್ತಾ ಇದ್ದಾರೆ. ಅಂದ್ರೆ ಈ ಸಿಸಿಟಿವಿಗಳನ್ನ ಹಾಕುವ ಮೂಲಕವಾಗಿ ಈ ಬಲದಂಡ ನಾಲೆಯಲ್ಲಿ ಎಷ್ಟರ ಮಟ್ಟಿಗೆ ನೀರಿಗೆ ಸೋರಿಕೆ ಆಗ್ತಾ ಇದೆ ಅನ್ನೋದನ್ನ ಪ್ರತಿನಿತ್ಯ ಮಾನಿಟರ್ ಮಾಡ್ತಾ ಇದ್ದಾರೆ ಹೊರತು ಈ ಏನೋ ಸೋರಿಕೆ ಆಗ್ತಿರೋ ತಡೆಯೋದಕ್ಕೆ ಯಾವುದೇ ರೀತಿಯಾದಂತಹ ಕ್ರಮವನ್ನ ಅಧಿಕಾರಿಗಳು ಕೈಗೊಳ್ತಾ ಇಲ್ಲ. ಅವ್ರು ಹೇಳ್ತಾ ಇರುವಂತದ್ದು ಯಾವುದೇ ರೀತಿಯಾದಂತಹ ನೀರಿನಲ್ಲಿ ಮಣ್ಣು ಮಿಶ್ರಿತ ನೀರು ಬರ್ತಾ ಇಲ್ಲ, ಸೊ ಹೀಗಾಗಿ ಯಾವುದೇ ರೀತಿಯಾದಂತಹ ತೊಂದರೆ ಇಲ್ಲ ಅಂತೇಳಿ. ಹೌದು, ಸದ್ಯಕ್ಕೆ ಯಾವುದೇ ರೀತಿಯಾದಂತಹ ತೊಂದರೆ ಇಲ್ಲ ಆದ್ರೂ ಕೂಡ ಯಾವಾಗ ಮಣ್ಣು ಅದೇ ಕಬಿನಿ ಈಗ ಸಾಕಷ್ಟು ನೀರಿನ ಫೋರ್ಸ್ ಜಾಸ್ತಿ ಸಂದರ್ಭದಲ್ಲೂ ಕೂಡ ಏಕಾಏಕಿ ಒಂದು ವೇಳೆ ಅವಘಡ ಸಂಭವಿಸಿದ್ರೆ ಸಂಪೂರ್ಣವಾಗಿ ಅಂದ್ರೆ ನಿಜಕ್ಕೂ ಕೂಡ ಅದನ್ನ ಊಹೆನೂ ಮಾಡೋದಕ್ಕಾಗದ್ರೆ ಆ ರೀತಿಯಾದಂತಹ ಡ್ಯಾಮೇಜ್ಗಳಾಗುತ್ತೆ. ನಿಜಕ್ಕೂ ಕೂಡ ಕಬಿನಿ ಜಲಾಶಯ ಚಾಮರಾಜನಗರ, ಮೈಸೂರು, ಬೆಂಗಳೂರಿಗೆ ಕುಡಿಯುವ ನೀರು ಮತ್ತು ಕೃಷಿಗೆ ಅವಲಂಬಿತವಾಗಿರುವಂತಹ ಡ್ಯಾಮ್ ಆಗಿದೆ. ಸೊ ಹೀಗಾಗಿ ಈ ಒಂದು ಡ್ಯಾಮ್ ಅನ್ನ ಉಳಿಸಿಕೊಳ್ಳೋ ದೃಷ್ಟಿಯಲ್ಲಿ ಅಂದ್ರೆ ಈಗಾಗಲೇ ಸಿಎಂ ಸಿದ್ದರಾಮಯ್ಯವರು ಕೂಡ ಮೈಸೂರಿನವರೇ ಆಗಿದ್ದಾರೆ. ಸೊ ಹೀಗಾಗಿ ಈ ಜಲಾಶಯವನ್ನು ಉಳಿಸಿಕೊಳ್ಳೋ ದೃಷ್ಟಿಯಲ್ಲಿ ಅಧಿಕಾರಿಗಳು ಯಾವ ಕ್ರಮವನ್ನು ತೆಗೆದುಕೊಳ್ತಾರೆ, ಸಿಎಂ ಸಿದ್ದರಾಮಯ್ಯವರು ಯಾವ ದಿಟ್ಟ ಕ್ರಮವನ್ನು ತೆಗೆದುಕೊಳ್ತಾರೆ ಕಾದು ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪ್ರೌಢ ಕನ್ನಡ, ಕಬಿನಿ ಡ್ಯಾಂ. ಭಾರಿ ಪ್ರಮಾಣದಲ್ಲಿ ನೀರು ಸೋರಿಕೆ ಆಗ್ತಾ ಇದೆ. ಅಧಿಕಾರಿಗಳ ಅಸಡ್ಡೆಯಿಂದಾಗಿ ಅನ್ನದಾತರಿಗೆ ಆತಂಕ ಉಂಟಾಗ್ತಾ ಇದೆ. ಕಬಿನಿ ಜಲಾಶಯದಲ್ಲಿ ದಿನೇ ದಿನೇ ಸೋರಿಕೆಯ ಪ್ರಮಾಣ ಹೆಚ್ಚಳವಾಗ್ತಾ ಇದೆ. ಬಲದಂಡೆಯ ಮುಖ್ಯ ದ್ವಾರದ ಬಳಿಯ ಗೋಡೆಯಲ್ಲಿ ಚಿಕ್ಕದೊಂದು ಬಿರುಕು ಕಾಣಿಸಿಕೊಂಡಿದೆ. ಇದು ನಿಜಕ್ಕೂ ಆತಂಕಕ್ಕೆ ಕಾರಣವಾಗಿದೆ. ನೀರಿನ ಸೋರಿಕೆಯನ್ನ ಇನ್ನೂ ಕೂಡ ಸರಿಪಡಿಸಿಲ್ಲ. ಸೋರಿಕೆಯನ್ನ ಸರಿಪಡಿಸದೆ ಅಲ್ಲೊಂದು ಕ್ಯಾಮೆರಾ ಅಳವಡಿಸಿಬಿಟ್ಟಿದ್ದಾರೆ ಅಷ್ಟೇ. ಸುಮ್ಮನೆ ಕ್ಯಾಮೆರಾ ಅಳವಡಿಸಿದ್ರೆ ಏನ್ ಬರುತ್ತೆ? ನೀರಾವರಿ ಇಲಾಖೆಯ ಅಧಿಕಾರಿಗಳ ವಿರುದ್ಧ ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ತಕ್ಷಣವೇ ಸರ್ಕಾರ ಎಚ್ಚೆತ್ತುಕೊಳ್ಳದೆ ಇದ್ರೆ ಅನಾಹುತ ಆಗುತ್ತೆ ನೋಡಿ ಅಂತ ರೈತರು ಹೇಳ್ತಾ ಇದ್ದಾರೆ. ಎಚ್.ಡಿ. ಕೋಟೆ ತಾಲೂಕಿನ ಬೀಚನಹಳ್ಳಿಯಲ್ಲಿ ಇರತಕ್ಕಂತ ಕಬಿನಿ ಡ್ಯಾಂ ಬಲದಂಡೆ ಭಾಗದ ದುರಸ್ತಿಗೆ ತಜ್ಞರು ಸಲಹೆ ನೀಡಿದ್ದಾರೆ. ತಜ್ಞರ ಎಚ್ಚರಿಕೆಯ ಬಳಿಕವೂ ಕೂಡ ಇನ್ನೂ ಕೂಡ ಅಧಿಕಾರಿಗಳು ಮಹಾ ನಿರ್ಲಕ್ಷ್ಯವನ್ನ ತೋರ್ತಾ ಇದ್ದಾರೆ. ವರ್ಷಕ್ಕೆ 2 ಬಾರಿ ತುಂಬುವಂತಹ ರಾಜ್ಯದ ಏಕೈಕ ಜಲಾಶಯ ಅದು ಮೈಸೂರು ಜಿಲ್ಲೆಯ ಎಚ್.ಡಿ. ಕೋಟೆ ತಾಲೂಕಿನ ಕಬಿನಿ ಜಲಾಶಯ. ಸದ್ಯ ಕಬಿನಿ ಜಲಾಶಯ ಅಪಾಯದಲ್ಲಿದ್ಯಾ? ಈ ಒಂದು ಅನುಮಾನಕ್ಕೆ ಕಾರಣ ಆಗ್ತಾ ಇರುವಂತದ್ದು
ಬಲದಂಡೆ ನಾಲೆಯಲ್ಲಿ ಸೋರಿಕೆ ಆಗ್ತಿರುವಂತಹ ನೀರಿನ ಪ್ರಮಾಣ ನಿಜಕ್ಕೂ ಕೂಡ ಇದು ಆಶ್ಚರ್ಯ ಆದ್ರೂ ಕೂಡ ಸತ್ಯ. ಯಾಕಂತಂದ್ರೆ ಈಗ ಬಲದಂಡೆ ನಾಲೆಯಿಂದಲೂ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ನೀರು ಸೋರಿಕೆ ಆಗ್ತಾ ಇರುವಂತದ್ದು ಕಂಡು ಬರ್ತಾ ಇದೆ. ಬಲದಂಡೆ ನಾಲೆಯ ಏನು ಈ ಒಂದು ಭಾಗದಿಂದಲೇ ಬೇರೆ ಬೇರೆ ಚಾಮರಾಜನಗರ ಸೇರಿದಂತೆ ವಿವಿಧ ಭಾಗಗಳಿಗೆ ನೀರನ್ನ ಪೂರೈಕೆ ಮಾಡುವಂತಹ ಸ್ಥಳ ಇದು. ಸದ್ಯ ಈ ಸ್ಥಳದಿಂದಲೂ ಕೂಡ ದೊಡ್ಡ ಮಟ್ಟದ ನೀರು ಸೋರಿಕೆ ಆಗ್ತಾ ಇರೋದನ್ನು ಕಾಣ್ತಾ ಇದ್ರೆ ಕಬಿನಿ ಜಲಾಶಯ ದೊಡ್ಡ ಮಟ್ಟದಲ್ಲಿ ಏನು ಅಪಾಯದಲ್ಲಿದೆಯಾ ಅನ್ನುವಂತಹ ಅನುಮಾನ ಈಗ ಕಾಣ್ತಾ ಇರುವಂತದ್ದು. ಬಹಳ ಪ್ರಮುಖವಾಗಿ ಏನು 2000 ಇಸ್ವಿಯಲ್ಲಿ ಈ 4 ಪೈಪ್ಗಳ ಮೂಲಕವಾಗಿ ಆ ನೀರನ್ನ ಏನು ಚಾಮರಾಜನಗರ ಸೇರಿದಂತೆ ವಿವಿಧ ಭಾಗಗಳಿಗೆ ನೀರನ್ನ ಸಪ್ಲೈ ಮಾಡುವಂತಹ ಕೆಲಸಗಳಾಗ್ತಾ ಇತ್ತು. ಸದ್ಯ ಈ ಭಾಗದಲ್ಲಿ ಅಂದ್ರೆ 2000 ಇಸ್ವಿಯಲ್ಲಿ ಅಂಡರ್ ಗ್ರೌಂಡ್ ನಲ್ಲಿ ಪೈಪ್ ಅಳವಡಿಕೆ ಮಾಡುವ ಮೂಲಕವಾಗಿ ಈ ಒಂದು ಪೈಪ್ ಅನ್ನು ಮುಚ್ಚಲಾಗಿತ್ತು. ಸದ್ಯ ಈ ಪೈಪ್ಗಳ ಮೂಲಕವಾಗಿ ದೊಡ್ಡ ಮಟ್ಟದ ನೀರು ಸೋರಿಕೆ ಆಗ್ತಾ ಇರುವಂತದ್ದು ಸಾಕಷ್ಟು ಆತಂಕಕ್ಕೆ ಕಾರಣ ಆಗ್ತಾ ಇರುವಂತದ್ದು. ಕಳೆದ 2 ವರ್ಷಗಳಿಂದಲೂ ಕೂಡ ಈ ರೀತಿಯಾದಂತಹ ಸೋರಿಕೆ ಆಗ್ತಾ ಇದ್ರು ಕೂಡ ಯಾರು ಕೂಡ ತಲೆ ಕೆಡಿಸಿಕೊಳ್ಳುವಂತಹ ಗೋಜಿಗೆ ಹೋಗ್ತಾ ಇಲ್ಲ. ಬದಲಾಗಿ ದೃಶ್ಯ ಗಮನಿಸ್ತಾ ಇರಬಹುದು. ಇನ್ನು ಕಬಿನಿಯ ಏನು ಬಲದಂಡ ನಾಲೆಯ ಮೇಲ್ಭಾಗದಲ್ಲಿ ಕಾಣ್ತಾ ಇರುವಂತಹ ಏನೋ 2 ಪೈಪ್ಗಳನ್ನು ಹಾಕಿದ್ದಾರೆ. ಆದ್ರೆ 2 ಸಿಸಿಟಿವಿಗಳನ್ನು ಹಾಕಿದ್ದಾರೆ. ಆ 2 ಸಿಸಿಟಿವಿಗಳನ್ನು ಅಷ್ಟೇ ಏನೋ ಮಾನಿಟರ್ ಮಾಡುವಂತಹ ಕೆಲಸಕ್ಕೆ ಮುಂದಾಗ್ತಾ ಇದ್ದಾರೆ. ಅಂದ್ರೆ ಈ ಸಿಸಿಟಿವಿಗಳನ್ನ ಹಾಕುವ ಮೂಲಕವಾಗಿ ಈ ಬಲದಂಡ ನಾಲೆಯಲ್ಲಿ ಎಷ್ಟರ ಮಟ್ಟಿಗೆ ನೀರಿಗೆ ಸೋರಿಕೆ ಆಗ್ತಾ ಇದೆ ಅನ್ನೋದನ್ನ ಪ್ರತಿನಿತ್ಯ ಮಾನಿಟರ್ ಮಾಡ್ತಾ ಇದ್ದಾರೆ ಹೊರತು ಈ ಏನೋ ಸೋರಿಕೆ ಆಗ್ತಿರೋ ತಡೆಯೋದಕ್ಕೆ ಯಾವುದೇ ರೀತಿಯಾದಂತಹ ಕ್ರಮವನ್ನ ಅಧಿಕಾರಿಗಳು ಕೈಗೊಳ್ತಾ ಇಲ್ಲ. ಅವ್ರು ಹೇಳ್ತಾ ಇರುವಂತದ್ದು ಯಾವುದೇ ರೀತಿಯಾದಂತಹ ನೀರಿನಲ್ಲಿ ಮಣ್ಣು ಮಿಶ್ರಿತ ನೀರು ಬರ್ತಾ ಇಲ್ಲ, ಸೊ ಹೀಗಾಗಿ ಯಾವುದೇ ರೀತಿಯಾದಂತಹ ತೊಂದರೆ ಇಲ್ಲ ಅಂತ ಹೇಳಿ. ಹೌದು, ಸದ್ಯಕ್ಕೆ ಯಾವುದೇ ರೀತಿಯಾದಂತಹ ತೊಂದರೆ ಇಲ್ಲ ಆದ್ರೂ ಕೂಡ ಯಾವಾಗ ಮಣ್ಣು ಅದೇ ಕಬಿನಿ ಈಗ ಸಾಕಷ್ಟು ನೀರಿನ ಫೋರ್ಸ್ ಜಾಸ್ತಿ ಸಂದರ್ಭದಲ್ಲೂ ಕೂಡ ಏಕಾಏಕಿ ಒಂದು ವೇಳೆ ಅವಘಡ ಸಂಭವಿಸಿದ್ರೆ ಸಂಪೂರ್ಣವಾಗಿ ಅಂದ್ರೆ ನಿಜಕ್ಕೂ ಕೂಡ ಅದನ್ನ ಊಹೆನೂ ಮಾಡೋದಕ್ಕಾಗದ್ರೆ ಆ ರೀತಿಯಾದಂತಹ ಡ್ಯಾಮೇಜ್ಗಳಾಗುತ್ತೆ. ನಿಜಕ್ಕೂ ಕೂಡ ಕಬಿನಿ ಜಲಾಶಯ ಚಾಮರಾಜನಗರ, ಮೈಸೂರು, ಬೆಂಗಳೂರಿಗೆ ಕುಡಿಯುವ ನೀರು ಮತ್ತು ಕೃಷಿಗೆ ಅವಲಂಬಿತವಾಗಿರುವಂತಹ ಡ್ಯಾಮ್ ಆಗಿದೆ. ಸೊ ಹೀಗಾಗಿ ಈ ಒಂದು ಡ್ಯಾಮ್ ಅನ್ನ ಉಳಿಸಿಕೊಳ್ಳೋ ದೃಷ್ಟಿಯಲ್ಲಿ ಅಂದ್ರೆ ಈಗಾಗಲೇ ಸಿಎಂ ಸಿದ್ದರಾಮಯ್ಯರು ಕೂಡ ಮೈಸೂರಿನವರೇ ಆಗಿದ್ದಾರೆ. ಸೊ ಹೀಗಾಗಿ ಈ ಜಲಾಶಯವನ್ನು ಉಳಿಸಿಕೊಳ್ಳೋ ದೃಷ್ಟಿಯಲ್ಲಿ ಅಧಿಕಾರಿಗಳು ಯಾವ ಕ್ರಮವನ್ನು ತೆಗೆದುಕೊಳ್ತಾರೆ, ಸಿಎಂ ಸಿದ್ದರಾಮಯ್ಯರು ಯಾವ ದಿಟ್ಟ ಕ್ರಮವನ್ನು ತೆಗೆದುಕೊಳ್ತಾರೆ ಕಾದು ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪಡೋಳಿ, ರಿಪಬ್ಲಿಕ್ ಕನ್ನಡ, ಕಬಿನಿ ಡ್ಯಾಮ್. ಭಾರಿ ಪ್ರಮಾಣದಲ್ಲಿ ನೀರು ಸೋರಿಕೆ ಆಗ್ತಾ ಇದೆ. ಅಧಿಕಾರಿಗಳ ಅಸಡ್ಡೆಯಿಂದಾಗಿ ಅನ್ನದಾತರಿಗೆ ಆತಂಕ ಉಂಟಾಗ್ತಾ ಇದೆ. ಕಬಿನಿ ಜಲಾಶಯದಲ್ಲಿ ದಿನೇ ದಿನೇ ಸೋರಿಕೆಯ ಪ್ರಮಾಣ ಹೆಚ್ಚಳವಾಗ್ತಾ ಇದೆ. ಬಲದಂಡೆಯ ಮುಖ್ಯ ದ್ವಾರದ ಬಳಿಯ ಗೋಡೆಯಲ್ಲಿ ಚಿಕ್ಕದೊಂದು ಬಿರುಕು ಕಾಣಿಸಿಕೊಂಡಿದೆ. ಇದು ನಿಜಕ್ಕೂ ಆತಂಕಕ್ಕೆ ಕಾರಣವಾಗಿದೆ. ನೀರಿನ ಸೋರಿಕೆಯನ್ನ ಇನ್ನೂ ಕೂಡ ಸರಿಪಡಿಸಿಲ್ಲ. ಸೋರಿಕೆಯನ್ನ ಸರಿಪಡಿಸದೆ ಅಲ್ಲೊಂದು ಕ್ಯಾಮೆರಾ ಅಳವಡಿಸಿಬಿಟ್ಟಿದ್ದಾರೆ ಅಷ್ಟೇ. ಸುಮ್ಮನೆ ಕ್ಯಾಮೆರಾ ಅಳವಡಿಸಿದ್ರೆ ಏನ್ ಬರುತ್ತೆ? ನೀರಾವರಿ ಇಲಾಖೆಯ ಅಧಿಕಾರಿಗಳ ವಿರುದ್ಧ ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ತಕ್ಷಣವೇ ಸರ್ಕಾರ ಎಚ್ಚೆತ್ತುಕೊಳ್ಳದೆ ಇದ್ರೆ ಅನಾಹುತ ಆಗುತ್ತೆ ನೋಡಿ ಅಂತ ರೈತರು ಹೇಳ್ತಾ ಇದ್ದಾರೆ. ಎಚ್ಡಿ ಕೋಟೆ ತಾಲೂಕಿನ ಬೀಚನಹಳ್ಳಿಯಲ್ಲಿ ಇರತಕ್ಕಂತ ಕಬಿನಿ ಡ್ಯಾಮ್ ಬಲದಂಡೆ ಭಾಗದ ದುರಸ್ತಿಗೆ ತಜ್ಞರು ಸಲಹೆ ನೀಡಿದ್ದಾರೆ. ತಜ್ಞರ ಎಚ್ಚರಿಕೆಯ ಬಳಿಕವೂ ಕೂಡ ಇನ್ನೂ ಕೂಡ ಅಧಿಕಾರಿಗಳು ಮಹಾ ನಿರ್ಲಕ್ಷ್ಯವನ್ನು ತೋರ್ತಾ ಇದ್ದಾರೆ. ವರ್ಷಕ್ಕೆ 2 ಬಾರಿ ತುಂಬುವಂತಹ ರಾಜ್ಯದ ಏಕೈಕ ಜಲಾಶಯ ಅದು ಮೈಸೂರು ಜಿಲ್ಲೆಯ ಎಚ್ಡಿ ಕೋಟೆ ತಾಲೂಕಿನ ಕಬಿನಿ ಜಲಾಶಯ. ಸದ್ಯ ಕಬಿನಿ ಜಲಾಶಯ ಅಪಾಯದಲ್ಲಿದೆಯಾ ಈ ಒಂದು ಅನುಮಾನಕ್ಕೆ ಕಾರಣ ಆಗ್ತಾ ಇರುವಂತದ್ದು ಬಲದಂಡೆ ನಾಲೆಯಲ್ಲಿ ಸೋರಿಕೆ ಆಗ್ತಿರುವಂತಹ ನೀರಿನ ಪ್ರಮಾಣ. ನಿಜಕ್ಕೂ ಕೂಡ ಇದು ಆಶ್ಚರ್ಯ ಆದ್ರೂ ಕೂಡ ಸತ್ಯ. ಯಾಕಂತಂದ್ರೆ ಈಗ ಬಲದಂಡೆ ನಾಲೆಯಿಂದಲೂ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ನೀರು ಸೋರಿಕೆ ಆಗ್ತಾ ಇರುವಂತದ್ದು ಕಂಡು ಬರ್ತಾ ಇದೆ. ಬಲದಂಡೆ ನಾಲೆಯ ಏನು ಈ ಒಂದು ಭಾಗದಿಂದಲೇ ಬೇರೆ ಬೇರೆ ಚಾಮರಾಜನಗರ ಸೇರಿದಂತೆ ವಿವಿಧ ಭಾಗಗಳಿಗೆ ನೀರನ್ನ ಪೂರೈಕೆ ಮಾಡುವಂತಹ ಸ್ಥಳ ಇದು. ಸದ್ಯ ಈ ಸ್ಥಳದಿಂದಲೂ ಕೂಡ ದೊಡ್ಡ ಮಟ್ಟದ ನೀರು ಸೋರಿಕೆ ಆಗ್ತಾ ಇರೋದನ್ನು ಕಾಣ್ತಾ ಇದ್ರೆ ಕಬಿನಿ ಜಲಾಶಯ ದೊಡ್ಡ ಮಟ್ಟದಲ್ಲಿ ಏನು ಅಪಾಯದಲ್ಲಿದೆಯಾ ಅನ್ನುವಂತಹ ಅನುಮಾನ ಈಗ ಕಾಣ್ತಾ ಇರುವಂತದ್ದು. ಬಹಳ ಪ್ರಮುಖವಾಗಿ ಏನು 2000 ಇಸ್ವಿಯಲ್ಲಿ ಈ 4 ಪೈಪ್ಗಳ ಮೂಲಕವಾಗಿ ಆ ನೀರನ್ನ ಏನು ಚಾಮರಾಜನಗರ ಸೇರಿದಂತೆ ವಿವಿಧ ಭಾಗಗಳಿಗೆ ನೀರನ್ನ ಸಪ್ಲೈ ಮಾಡುವಂತಹ ಕೆಲಸಗಳಾಗ್ತಾ ಇತ್ತು. ಸದ್ಯ ಈ ಭಾಗದಲ್ಲಿ ಅಂದ್ರೆ 2000 ಇಸ್ವಿಯಲ್ಲಿ ಅಂಡರ್ ಗ್ರೌಂಡ್ ನಲ್ಲಿ ಪೈಪ್ ಅನ್ನು ಅಳವಡಿಕೆ ಮಾಡುವ ಮೂಲಕವಾಗಿ ಈ ಒಂದು ಪೈಪ್ ಅನ್ನು ಮುಚ್ಚಲಾಗಿತ್ತು. ಸದ್ಯ ಈ ಪೈಪ್ಗಳ ಮೂಲಕವಾಗಿ ದೊಡ್ಡ ಮಟ್ಟದ ನೀರು ಸೋರಿಕೆ ಆಗ್ತಾ ಇರುವಂತದ್ದು ಸಾಕಷ್ಟು ಆತಂಕಕ್ಕೆ ಕಾರಣ ಆಗ್ತಾ ಇರುವಂತದ್ದು. ಕಳೆದ 2 ವರ್ಷಗಳಿಂದಲೂ ಕೂಡ ಈ ರೀತಿಯಾದಂತಹ ಸೋರಿಕೆ ಆಗ್ತಾ ಇದ್ರು ಕೂಡ ಯಾರು ಕೂಡ ತಲೆ ಕೆಡಿಸಿಕೊಳ್ಳುವಂತಹ ಗೋಜಿಗೆ ಹೋಗ್ತಾ ಇಲ್ಲ. ಬದಲಾಗಿ ದೃಶ್ಯ ಗಮನಿಸ್ತಾ ಇರಬಹುದು.
ಇನ್ನು ಕಬಿಲಿಯ ಏನು ಬಲದಂಡ ನಾಲೆಯ ಮೇಲ್ಭಾಗದಲ್ಲಿ ಕಾಣ್ತಾ ಇರುವಂತಹ ಏನೋ 2 ಪೈಪ್ಗಳನ್ನು ಹಾಕಿದ್ದಾರೆ. ಆದ್ರೆ 2 ಸಿಸಿಟಿವಿಗಳನ್ನು ಹಾಕಿದ್ದಾರೆ. ಆ 2 ಸಿಸಿಟಿವಿಗಳನ್ನು ಅಷ್ಟೇ ಏನೋ ಮಾನಿಟರ್ ಮಾಡುವಂತಹ ಕೆಲಸಕ್ಕೆ ಮುಂದಾಗ್ತಾ ಇದ್ದಾರೆ. ಅಂದ್ರೆ ಈ ಸಿಸಿಟಿವಿಗಳನ್ನ ಹಾಕುವ ಮೂಲಕವಾಗಿ ಈ ಬಲದಂಡ ನಾಲೆಯಲ್ಲಿ ಎಷ್ಟರ ಮಟ್ಟಿಗೆ ನೀರಿಗೆ ಸೋರಿಕೆ ಆಗ್ತಾ ಇದೆ ಅನ್ನೋದನ್ನ ಪ್ರತಿನಿತ್ಯ ಮಾನಿಟರ್ ಮಾಡ್ತಾ ಇದ್ದಾರೆ ಹೊರತು ಈ ಏನೋ ಸೋರಿಕೆ ಆಗ್ತಿರೋ ತಡೆಯೋದಕ್ಕೆ ಯಾವುದೇ ರೀತಿಯಾದಂತಹ ಕ್ರಮವನ್ನ ಅಧಿಕಾರಿಗಳು ಕೈಗೊಳ್ತಾ ಇಲ್ಲ. ಅವ್ರು ಹೇಳ್ತಾ ಇರುವಂತದ್ದು ಯಾವುದೇ ರೀತಿಯಾದಂತಹ ನೀರಿನಲ್ಲಿ ಮಣ್ಣು ಮಿಶ್ರಿತ ನೀರು ಬರ್ತಾ ಇಲ್ಲ, ಸೊ ಹೀಗಾಗಿ ಯಾವುದೇ ರೀತಿಯಾದಂತಹ ತೊಂದರೆ ಇಲ್ಲ ಅಂತ ಹೇಳಿ. ಹೌದು, ಸದ್ಯಕ್ಕೆ ಯಾವುದೇ ರೀತಿಯಾದಂತಹ ತೊಂದರೆ ಇಲ್ಲ ಆದ್ರೂ ಕೂಡ ಯಾವಾಗ ಮಣ್ಣು ಅದೇ ಕಬಿಲಿ ಈಗ ಸಾಕಷ್ಟು ನೀರಿನ ಫೋರ್ಸ್ ಜಾಸ್ತಿ ಸಂದರ್ಭದಲ್ಲೂ ಕೂಡ ಏಕಾಏಕಿ ಒಂದು ವೇಳೆ ಅವಘಡ ಸಂಭವಿಸಿದ್ರೆ ಸಂಪೂರ್ಣವಾಗಿ ಅಂದ್ರೆ ನಿಜಕ್ಕೂ ಕೂಡ ಅದನ್ನ ಊಹೆನೂ ಮಾಡೋದಕ್ಕಾಗಲ್ಲ. ಆ ರೀತಿಯಾದಂತಹ ಡ್ಯಾಮೇಜ್ಗಳಾಗುತ್ತೆ. ನಿಜಕ್ಕೂ ಕೂಡ ಕಬಿಲಿ ಜಲಾಶಯ ಚಾಮರಾಜನಗರ, ಮೈಸೂರು, ಬೆಂಗಳೂರಿಗೆ ಕುಡಿಯುವ ನೀರು ಮತ್ತು ಕೃಷಿಗೆ ಅವಲಂಬಿತವಾಗಿರುವಂತಹ ಡ್ಯಾಮ್ ಆಗಿದೆ. ಸೊ ಹೀಗಾಗಿ ಈ ಒಂದು ಡ್ಯಾಮ್ ಅನ್ನ ಉಳಿಸಿಕೊಳ್ಳುವ ದೃಷ್ಟಿಯಲ್ಲಿ ಬಹುತೇಕ ಅಂದ್ರೆ ಈಗಾಗಲೇ ಸಿಎಂ ಸಿದ್ದರಾಮಯ್ಯವರು ಕೂಡ ಮೈಸೂರವರೇ ಆಗಿದ್ದಾರೆ. ಸೊ ಹೀಗಾಗಿ ಈ ಜಲಾಶಯವನ್ನು ಉಳಿಸಿಕೊಳ್ಳುವ ದೃಷ್ಟಿಯಲ್ಲಿ ಅಧಿಕಾರಿಗಳು ಯಾವ ಕ್ರಮವನ್ನು ತೆಗೆದುಕೊಳ್ತಾರೆ, ಸಿಎಂ ಸಿದ್ದರಾಮಯ್ಯವರು ಯಾವ ದಿಟ್ಟ ಕ್ರಮವನ್ನು ತೆಗೆದುಕೊಳ್ತಾರೆ ಕಾದು ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪಡೋಳಿ, ರಿಪಬ್ಲಿಕ್ ಕನ್ನಡ, ಕಬಿಲಿ ಡ್ಯಾಮ್.